ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 367 ಪಾಯಿಂಟ್ಸ್ ಡೌನ್ ಆಗಿ 85,041 ಕ್ಲೋಸ್ ಆಗಿದೆ. ನಿಫ್ಟಿ 99 ಪಾಯಿಂಟ್ಸ್ ಡೌನ್ ಆಗಿ 26,042 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 72 ಪಾಯಿಂಟ್ಸ್ ಡೌನ್ ಆಗಿ 59,011 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತೆ ಫ್ರೆಂಡ್ಸ್, ಈಗ ಇದುವರೆಗೂ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಂತ ಮಾತಾಡ್ಕೊತ ಬಂದ್ವೇಳಿ. ಈಗ US ಜೊತೆ ಈ ಟ್ರೇಡ್ ಡೀಲ್ ಏನೋ 2025 ಕೊನೆ ಆಗೋಷ್ಟೊತ್ತಿಗೆ ಕಂಪ್ಲೀಟ್ ಆಗೋದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅಥವಾ ಈ 2025 ಕೊನೆಗೆಲ್ಲ ಕಂಪ್ಲೀಟ್ ಆಗಲಿಲ್ಲ ಅಂತ ಅಂದರು ಈ ಜನವರಿ ಆ ಟೈಮ್ಗಾದ್ರೂ ಕಂಪ್ಲೀಟ್ ಆಗೋದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಜೊತೆಗೆ ರುಪಿ ಕೂಡ ಸ್ಟ್ರೆಂಥನ್ ಆಗುತ್ತೆ. ಅದರಿಂದ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ಗೆಲ್ಲ ಅದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಮಾತಾಡ್ಕೊತ ಬಂದ್ವಿ. ಅದಾದಮೇಲೆ ಇವಾಗ ರಷ್ಯಾ ಮತ್ತು ಉಕ್ರೇನ್ ರಿಲೇಟೆಡ್ ಆಗಿ ಯುದ್ಧ ಏನಿದೆ ಇದು ಈಗಾಗಲೇ 3 ವರ್ಷ ಕಂಪ್ಲೀಟ್ ಆಗಿ, ಅದರಿಂದ ಇದು ಕೂಡ ಕ್ಲಿಯರ್ ಆಗೋದ್ರೆ ಅದು ಕೂಡ ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಜಾನ್ವರಿ 2026 ಅಲ್ಲಿ ಈಗ Q3 ರಿಸಲ್ಟ್ ಶುರು ಆಗುತ್ತೆ. ಈಗ GST 2.0ದಲ್ಲಿ ಏನು ಚೇಂಜಸ್ನ ತಂದಿದ್ದಾರೆ ಅದೆಲ್ಲ ಕಂಪ್ಲೀಟ್ ಆಗಿ ಇಂಪ್ಯಾಕ್ಟ್ ತೋರಿಸೋದೆ ಈ Q3 ಅಲ್ಲಿ. ಅದರಿಂದ ಆಟೋಮೆಟಿಕ್ ಆಗಿ ರಿಸಲ್ಟ್ಸ್ ಕೂಡ ತುಂಬ ಪಾಸಿಟಿವ್ ಆಗಿ ಬರುತ್ತೆ. ಫೆಬ್ರವರಿಯಲ್ಲಾದರೆ ಯೂನಿಯನ್ ಬಜೆಟ್ ಇದೆ, ಅದ್ರ ಜೊತೆಗೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ತುಂಬ ಸಲನೇ ಮಾತಾಡ್ಕೊತ ಬಂದ್ವಿ. ಆದರೆ ಪ್ರೆಸೆಂಟ್ ಇವಾಗ ಏನೇನು ನಡೀತಾ ಇದಾವೋ ಇವನ್ನೆಲ್ಲ ನೋಡಿಕೊಂಡ್ರೆ ಲಾಸ್ಟ್ 1 year ಇಂದ ನಮ್ಮ ಮಾರ್ಕೆಟ್ ಯಾವ್ಯಾವ ರೀಸನ್ಸ್ ಇಂದ ಫಾಲ್ ಆಗ್ತಾ ಇತ್ತೋ ಅದೇ ರೀಸನ್ಸೇ ಮತ್ತೆ ಎಲ್ಲ ಮೊದಲಿಗೆ ಬಂದಿದ್ದಾವೆ. ಈಗ ಇಂಡಿಯಾ ಮತ್ತು US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ಏನಿದೆ, ನೆಗೋಸಿಯೇಷನ್ಸ್ ಬಗ್ಗೆ ಯಾವಾಗ ಡೇಟಾ ಬಂದ್ರೂ ಸಹ ನೆಗೋಸಿಯೇಷನ್ಸ್ ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ, ಅತಿ ಶೀಘ್ರದಲ್ಲೇ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ, ಈ ಥರ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಹೊರತು ಟ್ರೇಡ್ ಡೀಲ್ ಅಂತೂ ಕಂಪ್ಲೀಟ್ ಆಗಲಿಲ್ಲ. ಇಂಡಿಯಾ ಆದರೆ ತುಂಬ ಕಂಟ್ರೀಸ್ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಮಾಡ್ತಾನೆ ಇದ್ದಾರೆ. ಆದರೆ US ಜೊತೆ ಮಾತ್ರ ಈ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಲೇ ಇಲ್ಲ. ಅದು ಯಾವಾಗ ಆಗುತ್ತೆ ಅನ್ನೋದು ಕೂಡ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಕೂಡ ಇಲ್ಲ. ಅದರ ಜೊತೆಗೆ US ಆದರೆ ಪ್ರಪಂಚದ ಮೇಲೆಲ್ಲ ಈ ಟ್ಯಾರಿಫ್ ಆಗ್ತಾ US ಮಾತ್ರ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಈಗ ರೀಸೆಂಟಾಗಿ US ಅಲ್ಲಿ GDP ಡೇಟಾ ಕೂಡ ಅಪ್ಡೇಟ್ ಆಯಿತು. ಈ ಡೇಟಾ ಆದರೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಈಗ ಪ್ರತಿ ಸಲ ಫೆಡ್ ಚೇರ್ಮನ್ ಅವರು ಅಟ್ಲೀಸ್ಟ್ 2% GDP ಬಂದ್ರೂ ಅದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಇದ್ರು. ಆದರೆ ಇವಾಗ ರೀಸೆಂಟಾಗಿ ನಿಯರ್ಲಿ 4% GDP ಗ್ರೋ ಆಗಿದೆ. ಅದ್ರ ಜೊತೆಗೆ ಇನ್ಫ್ಲೇಷನ್ ಕಂಟ್ರೋಲಲ್ಲಿದೆ, ಅನ್ಎಂಪ್ಲಾಯ್ಮೆಂಟ್ ಕೂಡ ಕಮ್ಮಿ ಆಗ್ತಾ ಇದೆ. ಅದರಿಂದ US ಎಕಾನಮಿ ಆದರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅದರಿಂದ ಕಮಿಂಗ್ ಟೈಮಲ್ಲೂ ಕೂಡ ಇನ್ನೂ ಅಗ್ರೆಸಿವ್ ಆಗಿ ರೇಟ್ ಕಟ್ನ ಮಾಡಲೇಬೇಕು ಅಂತ ಕಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವರು US ಎಕಾನಮಿ ಸ್ವಲ್ಪ ಹಂಗು ಹಿಂಗು ಇದ್ದಾಗೇನೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿ ಅಗ್ರೆಸಿವ್ ಆಗಿ ಡಿಸಿಷನ್ಸ್ನ ತಗೊತಾ ಇದ್ರು. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ US ಎಕಾನಮಿ ಆದರೆ ತುಂಬಾ ಚೆನ್ನಾಗಿದೆ. ಇನ್ನು ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ ನೋಡಬೇಕಾಗಿರುತ್ತೆ. ಮತ್ತು ಇವಾಗ ರೀಸೆಂಟಾಗಿ ಈ H1B ವೀಸಾ ರಿಲೇಟೆಡಾಗೂ ತುಂಬಾ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮುಂಚೆ ಈ ಲಾಟ್ರಿ ಸಿಸ್ಟಮ್ಸ್ ಏನಿತ್ತು ಈ H1B ವೀಸಾದಲ್ಲಿ ಅದನ್ನ ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಿದ್ದಾರೆ. ಇವಾಗಾದರೆ ಈ ರ್ಯಾಂಕಿಂಗ್ ಬೇಸಲ್ಲಿ ಅಂದರೆ ಯಾರಿಗೆ ಹೈಯರ್ ಪೇ ಕೊಟ್ಟು ಜೊತೆಗೆ ಹೈ ಸ್ಕಿಲ್ಸ್ ಇರುತ್ತೋ ಅವ್ರಿಗೆ ಮಾತ್ರನೇ ಈ H1B ವೀಸಾನ ಇಶ್ಯೂ ಮಾಡೋ ಥರ ಸ್ವಲ್ಪ ಹೊಸ ಸಿಸ್ಟಮ್ಸ್ನ ತಂದಿದ್ದಾರೆ. ಮತ್ತು ಫ್ರೆಂಡ್ಸ್, ಈಗ ಇದರಿಂದ ನಮ್ಮ IT ಕಂಪನೀಸ್ಗೆ ಕಂಪ್ಲೀಟಾಗಿ ಎಫೆಕ್ಟ್ ಆಗ್ಬೋದೇನೋ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಆದರೆ ಇವಾಗ ಕಂಪನೀಸ್ ಕಡೆಯಿಂದನೇ ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ಬಂದಿದ್ದಾವೆ. ಈ ಪ್ರೆಸೆಂಟ್ ನೋಡಿಕೊಂಡ್ರೆ ಈ H1B ವೀಸಾಯಿಂದ ಕಂಪ್ಲೀಟಾಗಿ ಏನು ಎಫೆಕ್ಟ್ ಆಗಲ್ಲ. ಎಫೆಕ್ಟ್ ಆದ್ರೂ ಸಹ ಸ್ವಲ್ಪ ಮಾತ್ರನೇ ಎಫೆಕ್ಟ್ ಆಗುತ್ತೆ. ಮೇಜರ್ ಆಗಿ ಯಾವುದೇ ಥರ ಎಫೆಕ್ಟ್ ಇರಲ್ಲ ಅಂತ ಕಂಪನೀಸೇ ಅಪ್ಡೇಟ್ ಮಾಡಿದ್ದಾವೆ. ಮತ್ತು ನಿನ್ನೆ ಆದರೆ ಡೊನಾಲ್ಡ್ ಟ್ರಂಪ್ ಅವರು ಕ್ರಿಸ್ಮಸ್ಗೆ ವಿಶ್ ಮಾಡ್ತಾ ನೈಜೀರಿಯಾದ ISIS ಮೇಲೆ ಏರ್ ಸ್ಟ್ರೈಕ್ನ ಮಾಡಿದ್ದಾರೆ. ಮತ್ತು ತುಂಬಾ ಮಿಸೈಲ್ಸ್ನ ಕೂಡ ಲಾಂಚ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್, ಈಗ ರಷ್ಯಾ ಮತ್ತು ಉಕ್ರೇನ್ ವಾರ್ ಆದರೆ ಮತ್ತೆ ಕಂಟಿನ್ಯೂ ಆಗ್ತಾನೆ ಇದೆ. ಇವಾಗ ಈ ಪೀಸ್ ಡೀಲ್ ಬಗ್ಗೆ ಎಲ್ಲ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಪೀಸ್ ಡೀಲ್ ಬಗ್ಗೆ ಯಾವುದೇ ಥರ ಪಾಸಿಟಿವ್ ಅಪ್ಡೇಟ್ಸ್ ಏನೂ ಇಲ್ಲ. ಮತ್ತು ಈಗ ಲಾಸ್ಟ್ 1 ವೀಕಲ್ಲಿ ಚೆಕ್ ಮಾಡಿಕೊಂಡ್ರು ಈಗ ರಷ್ಯಾ ಮತ್ತು ಉಕ್ರೇನ್ ವಾರ್ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಅಟ್ಯಾಕ್ಸ್ ಎಲ್ಲ ನಡೀತಾನೆ ಇದ್ದಾವೆ. ನಿನ್ನೆ ನೋಡ್ಕೊಂಡ್ರು ರಷ್ಯಾದವರು ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇವಾಗ ರಷ್ಯಾದ ಈ ಗ್ಯಾಸ್ ಪ್ರೊಸೆಸಿಂಗ್ ಪ್ಲಾಂಟ್ ಮತ್ತೆ ಆಯಿಲ್ ರಿಫೈನರೀಸ್ ಮೇಲೆ ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ಪೀಸ್ ಪ್ಲಾನ್ ಬಗ್ಗೆ ಎಲ್ಲ ತುಂಬಾ ಸಲನೇ ಅಪ್ಡೇಟ್ಸ್ ಬಂದಿದ್ವಲ್ಲ, ಇವಾಗ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಈ ಭಾನುವಾರ ಉಕ್ರೇನ್ ಪ್ರೆಸಿಡೆಂಟ್ ಆದ ಝೆಲೆನ್ಸ್ಕಿ ಅವರು ಭಾನುವಾರ ಟ್ರಂಪ್ ಅವ್ರನ್ನ ಮತ್ತೆ ಮೀಟ್ ಮಾಡ್ತೀವಿ, ಹೊಸ ಪೀಸ್ ಪ್ಲಾನ್ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ನಡೆಸ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಈ ರಷ್ಯಾ ಮತ್ತೆ ಉಕ್ರೇನ್ ವಾರ್ ಯಾವಾಗ ಕೊನೆ ಆಗುತ್ತೆ ಅಂತ. ಮತ್ತೆ
ಫ್ರೆಂಡ್ಸ್ ಇವಾಗ ಈ ಥರ ಮಲ್ಟಿಪಲ್ ಡೇಟಾಸ್ ಜೊತೆಗೆ ಈಗ ಗೋಲ್ಡ್ ಮತ್ತು ಸಿಲ್ವರ್ ನೋಡ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಆಗಿ ರ್ಯಾಲಿ ಆಗ್ತಾನೆ ಇದ್ದಾವೆ. ಬರೀ ಗೋಲ್ಡ್ ಸಿಲ್ವರ್ ಮಾತ್ರನೇ ಅಲ್ಲ, ಈಗ ಕಾಪರ್ ಕೂಡ ಅದೇ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತು ಪ್ಲಾಟಿನಮ್ ಆದರೆ ಲಾಸ್ಟ್ 1 ಇಯರಿಂದ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಇದೇ ರಿಲೇಟೆಡ್ ಆಗಿ ಮೇಜರ್ ಆಗಿ ಫ್ರೆಶ್ ಡೇಟಾ ಏನೋ ಅಪ್ಡೇಟ್ ಆಗಿಲ್ಲ, ಆದರೆ ಇವಾಗ ಚೈನೀಸ್ ಎಕ್ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ತುಂಬಾ ರಿಸ್ಟ್ರಿಕ್ಷನ್ಸ್ ವಿಧಿಸ್ತಾ ಇದ್ದಾರೆ. ಅದರಿಂದನೇ ಸಿಲ್ವರ್ ಆಗಲಿ ಕಾಪರ್ ಆಗಲಿ ಈ ಥರ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಮತ್ತು ಗೋಲ್ಡ್ ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂದರೆ, ಈಗ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಬಗ್ಗೆ ಏನು ಮಾತಾಡ್ಕೊತ ಬಂದ್ವಿ ಅವೆಲ್ಲ ದಿನ ದಿನ ಹೆಚ್ಚಾಗ್ತಾ ಇರೋ ಕಾರಣದಿಂದ ಗೋಲ್ಡ್ ಪ್ರೈಸಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಮತ್ತು ಫ್ರೆಂಡ್ಸ್ ಇವಾಗ ಈ ಗೋಲ್ಡ್ ಸಿಲ್ವರ್ ಕಾಪರ್ ಆದರೆ ಈ ಥರ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಂಪ್ಲೀಟಾಗಿ ಇವಕ್ಕೆ ಅಲೋಕೇಶನ್ ಎಂದೂ ಕೊಡೋಕೆ ಹೋಗಬೇಡಿ. ಸ್ವಲ್ಪ ಪಾರ್ಟ್ನ ಮಾತ್ರನೇ ಅಲೋಕೇಶನ್ನ ಕೊಡಿ. ಇಲ್ಲ ಅಂತಂದರೆ ಕಮಿಂಗ್ ಟೈಮಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ನೆಗೆಟಿವ್ ಡೇಟಾ ಅಪ್ಡೇಟ್ ಆದರೂ ಸಹ ಇವೆಲ್ಲ ಕಂಪ್ಲೀಟಾಗಿ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತು ಎಸ್ಪೆಷಲಿ ಈ ಸಿಲ್ವರಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಪ್ರಾಪರಾಗಿ ಡೇಟಾಸ್ ಯಾವ ಥರ ಅಪ್ಡೇಟ್ ಆಗ್ತಾ ಇದ್ದಾವೆ ಅಂತ ಪ್ರತಿಯೊಂದನ್ನು ಚೆಕ್ ಮಾಡ್ತಾನೆ ಇರಿ. ಯಾಕಂದರೆ ಈ ಸಿಲ್ವರ್ ಆದರೆ ಕಂಪ್ಲೀಟಾಗಿ ವೊಲೆಟೈಲಾಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಫ್ರೆಂಡ್ಸ್ ಇವಾಗ ಈ ಥರ ಮಲ್ಟಿಪಲ್ ಡೇಟಾಸ್ ಜೊತೆಗೆ ಇವಾಗ ಇನ್ನೊಂದು ಡೇಟಾ ಕೂಡ ಶೇರ್ ಮಾಡ್ತೀನಿ. ಇವಾಗ FIS ಮಾತ್ರನೇ ನಮ್ಮ ಮಾರ್ಕೆಟಿಂದ ತುಂಬಾ ಸೆಲ್ ಮಾಡಿ ಹೋಗ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಬರೀ FIS ಮಾತ್ರನೇ ಅಲ್ಲ, ನಮ್ಮಂಥ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಈಕ್ವಿಟೀಸಿಂದ ಕಂಪ್ಲೀಟಾಗಿ ಸೆಲ್ ಮಾಡ್ತಾ ಇದ್ದಾರೆ. ಈಗ ಒಂದು ಸಲ ಈ ಡೇಟಾನ ನೋಡಿ. ಈ 2025 ರಿಟೇಲ್ ಇನ್ವೆಸ್ಟರ್ಸೇ 8,461 ಕೋಟಿ ನಮ್ಮ ಈಕ್ವಿಟಿ ಮಾರ್ಕೆಟ್ಸಿಂದ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್ ಈಗ ಲಾಸ್ಟ್ 5 ಇಯರ್ಸಲ್ಲಿ ಚೆಕ್ ಮಾಡಿಕೊಂಡ್ರೆ ರಿಟೇಲ್ ಇನ್ವೆಸ್ಟರ್ಸ್ ಎಂದೂ ಈ ಥರ ಸೆಲ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಈ ಥರ ಸೆಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಲಾಸ್ಟ್ 1 ಇಯರಿಂದ ಮಾರ್ಕೆಟ್ ಆದರೆ ಯಾವುದೇ ಥರ ಪಾಸಿಟಿವ್ ಆಗಿ ಗ್ರೋ ಆಗಿಲ್ಲ. ಜೊತೆಗೆ ತುಂಬ ಜನ ಇನ್ವೆಸ್ಟರ್ಸ್ ಎಲ್ಲ ಈ ರೀಸೆಂಟ್ ಟೈಮಲ್ಲಿ ಬಂದವ್ರೆ, ಅಂದರೆ ಲಾಸ್ಟ್ 1 ಇಯರಿಂದ 2 ಇಯರ್ ಮಧ್ಯದಲ್ಲಿ ಬಂದಿರೋರೆ. ಅದಕ್ಕೋಸ್ಕರ ಮಾರ್ಕೆಟ್ ಎಷ್ಟೋ ಒಂದಷ್ಟು ರಿಕವರ್ ಆಗಿದೆ ಅಂತ ಸೆಲ್ ಮಾಡ್ತಾ ಹೋಗ್ತಾ ಇರಬೇಕು. ಅದರಿಂದನೇ ಮಿಡ್ ಕ್ಯಾಪ್ಸ್ ಆಗಲಿ ಸ್ಮಾಲ್ ಕ್ಯಾಪ್ಸ್ ಆಗಲಿ ಆಲ್ ಟೈಮ್ ಐಸಿಂದ ಇನ್ನೂ 5 to 10% ಲೋ ಅಲ್ಲಿರೋದು. ನೋಡೋಣ ನೆಕ್ಸ್ಟ್ ಈ 2026 ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಈ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ಗೆಲ್ಲ ಈ ಡಿಫೆನ್ಸ್ ಕಂಪನೀಸ್ ನೋಡಿದ್ರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್, ಕೊಚ್ಚಿನ್ ಶಿಪ್ ಯಾರ್ಡ್, ಭಾರತ್ ಡೈನಾಮಿಕ್ಸ್, MTR ಟೆಕ್ನಾಲಜೀಸ್ ಈ ಥರ ತುಂಬಾ ಕಂಪನೀಸ್ ಎಲ್ಲ 2 to 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದರೆ ಇವತ್ತು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಸುಮಾರು 80,000 ಕೋಟಿ ಡಿಫೆನ್ಸ್ ಪರ್ಚೇಸಸ್ ರಿಲೇಟೆಡ್ ಆಗಿ ಅಪ್ರೂವಲ್ ಮಾಡ್ತಾರೆ ಅಂತ ಒಂದು ಡೇಟಾ ಅಪ್ಡೇಟ್ ಆಗಿತ್ತು. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಜೊತೆಗೆ ಈ ಮೀಟಿಂಗ್ ಯಾವಾಗಿತ್ತು ಅಂದರೆ ಸುಮಾರು 12 ಗಂಟೆಗೆ ಶುರುವಾಗಿ 4 ಗಂಟೆವರೆಗೂ ಈ ಮೀಟಿಂಗ್ ಇರುತ್ತೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗಿತ್ತು. ಅದರಿಂದ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತು ಸೆಕೆಂಡ್ ಹಾಫ್ಗೆಲ್ಲ ಸ್ವಲ್ಪ ಈ ಡಿಫೆನ್ಸ್ ಕಂಪನೀಸ್ ಕೂಲ್ ಆಫ್ ಆಗಿದ್ದಾವೆ. ಯಾಕಂದರೆ ಇವತ್ತು ನಡಿಬೇಕಾಗಿರೋ ಮೀಟಿಂಗ್ ಏನಿದೆ ಅದು ಪೋಸ್ಟ್ಪೋನ್ ಆಗಿದೆ ನೆಕ್ಸ್ಟ್ ವೀಕ್ಗೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗಿದೆ. ಅದರಿಂದ ಸ್ವಲ್ಪ ಕೂಲ್ ಆಫ್ ಆಗಿದೆ. ಅದಾದಮೇಲೆ ಇವತ್ತು ಡಿಫೆನ್ಸ್ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಇವಾಗ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಏನಿದೆ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇರೋ ಕಾರಣದಿಂದ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದಮೇಲೆ ಇವತ್ತು ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಆದರೆ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಗೆ ಸುಮಾರು 100 ಕೋಟಿ ವರ್ತ್ ಆಫ್ ಆರ್ಡರ್ ಬಂದಿದೆ. ಅದರಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಜೊತೆಗೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಡಿಫೆನ್ಸ್ ಕಂಪನೀಸ್ನ ಇನ್ನೂ ಸ್ವಲ್ಪ ಫೋಕಸ್ ಮಾಡಿ. ಯಾಕಂದರೆ ಬಜೆಟ್ ಶುರು ಆಗೋದಕ್ಕೆ ಸುಮಾರು 40 ರಿಂದ 50 ದಿನ ಇದೆ. ಅದರಿಂದ ನೋಡೋಣ ಈ ವರ್ಷ ಬಜೆಟ್ ರಿಲೇಟೆಡ್ ಆಗಿ ಎಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಬರ್ತವೆ, ಮತ್ತೆ ಯೂನಿಯನ್ ಬಜೆಟ್ ಅಲ್ಲಿ ಈ ಡಿಫೆನ್ಸ್ ಅಲೋಕೇಶನ್ ನ ಈ ವರ್ಷ ಎಷ್ಟು ಇನ್ಕ್ರೀಸ್ ಮಾಡ್ತಾರೆ ಅಂತ ನೋಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಸ್ಟ್ರೈಟ್ 5th ಡೇ. ಇವತ್ತು ಸಹ ಈ ರೈಲ್ವೆ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. IRFC, RVNL, ಇರ್ಕಾನ್ ಇಂಟರ್ನ್ಯಾಷನಲ್, ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಥರ ಎಲ್ಲ ಕಂಪನೀಸ್ ಎಬೋವ್ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಬರೀ ಈ ಕಂಪನೀಸ್ ಮಾತ್ರನೇ ಅಲ್ಲ, ಈ ರೈಲ್ವೆ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ತುಂಬಾ ಕಂಪನೀಸ್ ಇವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಫ್ರೆಂಡ್ಸ್ ಇವಾಗ ವೆನೆಸ್ಡೇ ಮಾರ್ಕೆಟ್ ನ್ಯೂಸಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಈಗ ನಮ್ಮ ಗೌರ್ಮೆಂಟ್ ಆದರೆ ಈ ಟ್ರೈನ್ ಟಿಕೆಟಿಂಗ್ ಪ್ರೈಸಸ್ ಮೇಲೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಈ ರೈಲ್ವೆ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ. ಅದರಲ್ಲೂ ಇವತ್ತು IRCTC ಆದರೆ ಇಂಟರ್ಡೇ ಸೆಷನಲ್ಲಿ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಬರೀ ಇದೊಂದೇ ರೀಸನ್ ಅಂತಾನೆ ಅಲ್ಲ, ಈಗ ಯೂನಿಯನ್ ಬಜೆಟ್ ಇರೋ ಕಾರಣದಿಂದನೂ ಈ ಥರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಜೊತೆಗೆ ಈ 2025 ಏನಿದೆ, ಈ 2025 ಈ ರೈಲ್ವೆ ಕಂಪನೀಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೇ ಇರಲಿಲ್ಲ. ಸುಮಾರು ಆಲ್ ಟೈಮ್ ಐಸಿಂದ ಚೆಕ್ ಮಾಡಿದ್ರೆ
30 to 40% ಪ್ರತಿಯೊಂದು ಕಂಪನಿ ಕೂಡ ಫಾಲ್ ಆಗಿದ್ದಾವೆ. ಅಂಥ ಕಂಪನೀಸ್ ಈ 2025 ಎಂಡ್ ಆಗೋ ಟೈಮ್ಗೆಲ್ಲ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಮತ್ತೆ ಈಗ ಲಾಸ್ಟ್ 1 ವೀಕಲ್ಲಿ ಚೆಕ್ ಮಾಡಿಕೊಂಡ್ರೆ ಈ ರೈಲ್ವೆ ಇಂಡೆಕ್ಸ್ ಏನೇ ಎಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ 2025 ಏನು ನಡೆದಿತ್ತು ಅಂದರೆ, ಈಗ ಯೂನಿಯನ್ ಬಜೆಟಲ್ಲಿ ಈ ರೈಲ್ವೇಸ್ ರಿಲೇಟೆಡ್ ಆಗಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಯೂನಿಯನ್ ಬಜೆಟಲ್ಲಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡಲಿಲ್ಲ. ಅದರಿಂದ ಆ ಟೈಮಲ್ಲೂ ಕೂಡ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆದವು. ಈ 2026 ಯೂನಿಯನ್ ಬಜೆಟಲ್ಲಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ತಾರೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟಿಂದನೇ ಈ ಥರ ರೈಲ್ವೆ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಆದರೆ ನಿಯರ್ಲಿ 2% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಎರಡೂ ಕಂಪನೀಸ್ ಬಗ್ಗೆ ನಿನ್ನೆ ಒಂದು ಅಪ್ಡೇಟ್ ಬಂದಿದೆ. ಈಗ ಈ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಏನಿದ್ದಾರೆ, ಇವರು ಆಲ್ ಇಂಡಿಯಾದಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಮಾತ್ರ ಎಲ್ಲ ಸ್ಟ್ರೈಕ್ ಮಾಡ್ತಾ ಇರೋದು. ಇವಾಗ ಈ ಪ್ಲಾಟ್ಫಾರ್ಮ್ಸ್ ರಿಲೇಟೆಡ್ ಆಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೋ ಇವರೆಲ್ಲರೂ ಸೇರಿ ಈ ಆಲ್ ಇಂಡಿಯಾದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿರೋದು. ಈಗ ಈ ಸ್ಟ್ರೈಕ್ ಎಂದೆಂದು ನಡೆಯುತ್ತೆ ಅಂದರೆ, ನಿನ್ನೆ ಅಂದರೆ ಡಿಸೆಂಬರ್ 25 ಒಂದ್ಸಲ ಸ್ಟ್ರೈಕ್ ನಡೆದಿದೆ. ಅದಾದಮೇಲೆ ಡಿಸೆಂಬರ್ 31 ಸಹ ಇದೇ ಥರ ಸ್ಟ್ರೈಕ್ ನಡೆಯುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಇವರೆಲ್ಲ ಏನಕ್ಕೆ ಇವಾಗ ಸ್ಟ್ರೈಕ್ ಮಾಡ್ತಾ ಇರೋದು, ಈ ಸ್ಟ್ರೈಕ್ಗೆ ಮೇನ್ ಎಜೆಂಡಾ ಏನು ಅಂತ ಕೂಡ ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಈ ರೀಸೆಂಟ್ ಟೈಮಲ್ಲಿ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಎಲ್ಲ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಈ 10 ಮಿನಿಟ್ಸ್ ಡೆಲಿವರಿನ ತಂದಿದ್ರಲ್ವಾ, ಈ 10 ಮಿನಿಟ್ಸ್ ಡೆಲಿವರಿಯಿಂದ ಇವ್ರಿಗೆ ಯಾವುದೇ ಥರ ಸೇಫ್ಟಿ ಮೆಜರ್ಸ್ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರಿಗೆ ತುಂಬಾನೇ ಕಮ್ಮಿ ಸಂಬಳ ಬರ್ತಾ ಇದೆ. ಆದರೆ ವರ್ಕ್ ಮಾತ್ರ ತುಂಬಾನೇ ಜಾಸ್ತಿ ಮಾಡಿಸ್ಕೊತಾ ಇದ್ದಾರೆ. ಅದಾದಮೇಲೆ ಪ್ರತಿದಿನ ಈ ಡೆಲಿವರಿ ಟಾರ್ಗೆಟ್ಸ್ ಇರುತ್ತೆ. ಜೊತೆಗೆ ಇವಾಗ ವರ್ಕ್ ಕಂಟಿನ್ಯೂಸ್ ಆಗಿ ನಡೀದಂಗೆ ಮಧ್ಯದಲ್ಲೆಲ್ಲ ಸ್ವಲ್ಪ ಬ್ರೇಕ್ ಎಲ್ಲ ಕೊಡ್ತಾ ಇರ್ತಾರಲ್ವಾ. ಆದರೆ ಇವ್ರಿಗೆ ಆ ಥರ ಯಾವುದೇ ಥರ ಬ್ರೇಕ್ಸ್ ಇಲ್ಲ ಅಂತ ಇವರೆಲ್ಲ ಹೇಳ್ತಾ, ಇದ್ರ ಜೊತೆಗೆ ನಮಗೆ ಯಾವುದೇ ಥರ ಮೆಡಿಕಲ್ ಇನ್ಶೂರೆನ್ಸ್ ಆಗಲಿ ಅಥವಾ ಸೇಫ್ಟಿ ಮೆಜರ್ಸ್ ಆಗಲಿ ಯಾವುದೇ ಥರ ಪ್ರೊವೈಡ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವನ್ನೆಲ್ಲ ನಮಗೆ ಸ್ವಲ್ಪ ಕಲ್ಪಿಸ್ಕೊಡ್ಲಿ ಅಂತಲೇ ಇವಾಗ ಇವರು ಸ್ಟ್ರೈಕ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಈ ಪ್ಲಾಟ್ಫಾರ್ಮ್ ವರ್ಕರ್ಸ್ ಏನು ಕೇಳ್ತಾ ಇದ್ದಾರೆ, ಇದೆಲ್ಲ ತುಂಬಾನೇ ಬೇಸಿಕ್ ನೀಡ್ಸ್ ಮಾತ್ರನೇ. ಅದಕ್ಕೋಸ್ಕರ ಇವಾಗ ಕಂಪನಿ ಕಡೆಯಿಂದ ಕಮಿಂಗ್ ಟೈಮಲ್ಲಿ ಇದ್ರ ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ಅಪ್ಡೇಟ್ ಬಂದರೆ ಕಂಪನಿ ಪರವಾಗಿ ಸ್ವಲ್ಪ ಅವ್ರಿಗೆ ಎಕ್ಸ್ಪೆನ್ಸಸ್ ಏನಾದರೂ ಇನ್ಕ್ರೀಸ್ ಆಗ್ಬೋದೇನೋ ಅಷ್ಟೇ. ಅದಾದಮೇಲೆ 31 ಕೂಡ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟ್ರೈಕ್ ಏನಾದರೂ 31 ನಡೆದ್ರೆ ಈ ಕಂಪನೀಸ್ ಪರವಾಗಿ ಅದು ತುಂಬಾನೇ ನೆಗೆಟಿವ್ ಆಗುತ್ತೆ. ಯಾಕಂದರೆ ಈ 31 ಬಂದು ನ್ಯೂ ಇಯರ್ ದಿನ ಅಂತ ಪ್ರತಿಯೊಬ್ಬರೂ ಸೆಲೆಬ್ರೇಟ್ ಮಾಡ್ಕೊತಾರೆ. ಫುಡ್ ಡೆಲಿವರಿ ಆಗಲಿ ಅಥವಾ ಕ್ವಿಕ್ ಕಾಮರ್ಸ್ ಆಗಲಿ ಇದ್ರ ರಿಲೇಟೆಡ್ ಆಗಿ ಅವತ್ತು ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಇರೋ ದಿನ. ಅದರಿಂದ ಅವತ್ತೇ ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಕಂಪನಿ ಪರವಾಗಿ ಆದಷ್ಟು ಬೇಗ ಇದಕ್ಕೇನಾದರೂ ಒಂದು ಡಿಸಿಷನ್ನ ತೊಗೊಳೋ ಚಾನ್ಸಸ್ ಕೂಡ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ಅದಾದಮೇಲೆ ಈ ಎರಡೂ ಕಂಪನೀಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂದರೆ ಇವಾಗ ಝೆಪ್ಟೋ ಕಂಪನಿ ಏನಿದೆ, ಇವರಾದರೆ ಇವತ್ತು ಕಾನ್ಫಿಡೆನ್ಷಿಯಲ್ ಆಗಿ IPO ಪೇಪರ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ IPOಗೆ ಬರೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಅದರಿಂದ ಕೂಡ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ಲೆನ್ಸ್ಕಾರ್ಟ್ ಈ ಕಂಪನಿ ರಿಲೇಟೆಡ್ ಆಗಿ ಈ ರೀಸೆಂಟ್ ಟೈಮಲ್ಲೇ ತುಂಬಾ ಅಪ್ಡೇಟ್ಸ್ ಬರ್ತಾನೆ ಇದ್ದಾವೆ. ರೀಸೆಂಟಾಗಿ ಜೆಫ್ರೀಸ್ ಅವ್ರು ಕೂಡ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ರು. ಮತ್ತು ಇವತ್ತು ನೋಡಿಕೊಂಡ್ರು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 2 to 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈಗ ಈ ಲೆನ್ಸ್ಕಾರ್ಟ್ ಕಂಪನಿ ಇದೆ, ಇವ್ರಿಗೆ ಸಿಂಗಾಪುರಲ್ಲಿ ಒಂದು ಸಬ್ಸಿಡರಿ ಕಂಪನಿ ಇದೆ. ಆ ಕಂಪನಿಯವರು ಒಂದು ಕೊರಿಯನ್ ಕಂಪನಿಯಲ್ಲಿ 29% ಸ್ಟೇಕ್ನ ಅಕ್ವೈರ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈಗ ಈ ಕೊರಿಯನ್ ಕಂಪನಿ ಏನು ಮಾಡುತ್ತೆ ಅಂತ ಚೆಕ್ ಮಾಡಿಕೊಂಡ್ರೆ ಇದೊಂದು ಸ್ಟಾರ್ಟಪ್ ಕಂಪನಿ. ಇವರಾದರೆ ಈ ಲೆನ್ಸಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅಂಥ ಕಂಪನಿಯಲ್ಲಿ 29% ಸ್ಟೇಕ್ನ ಅಕ್ವೈರ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಓಲಾ ಎಲೆಕ್ಟ್ರಿಕ್ ಈ ಕಂಪನಿ ಆದರೆ ಇವತ್ತು ಸಹ ನಿಯರ್ಲಿ 4 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ಲಾಸ್ಟ್ ವೀಕಲ್ಲಿ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಆಗ ಪ್ರಮೋಟರ್ಸ್ ಆದರೆ ಕಂಟಿನ್ಯೂಸ್ ಆಗಿ ಈ ಕಂಪನಿಯಿಂದ ಸ್ಟೇಕ್ನ ಸೆಲ್ ಮಾಡ್ತಾನೆ ಬರ್ತಾಯಿದ್ರು. ಮತ್ತು ಇವತ್ತಾದರೆ ನಿಯರ್ಲಿ 4 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಮ್ಮ ಗೌರ್ಮೆಂಟಿಂದ PLI ಸ್ಕೀಮ್ ಅಂಡರಲ್ಲಿ ಸುಮಾರು 366 ಕೋಟಿ ಸಬ್ಸಿಡೀಸ್ ಬಂದಿದೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ವಿಕ್ರಾನ್ ಇಂಜಿನಿಯರಿಂಗ್ ಈ ಕಂಪನಿ ಬಗ್ಗೆ ಬುಧವಾರ ಮಾರ್ಕೆಟ್ ನ್ಯೂಸಲ್ಲೂ ಮಾತಾಡ್ಕೊಂಡಿದ್ವಿ. ಅವತ್ತಾದರೆ ಈ ಕಂಪನಿ ಸುಮಾರು 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಇವ್ರಿಗೆ 2,000 ಕೋಟಿ ಆರ್ಡರ್ ಬಂದಿತ್ತು ಅಂತ. ಮತ್ತು ಇವತ್ತು ನೋಡಿಕೊಂಡ್ರು ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ NTPC ಗ್ರೀನ್ ಎನರ್ಜಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ NTPC ರಿನ್ಯೂವಬಲ್ ಎನರ್ಜಿ ಅಂತ. ಈ ಕಂಪನಿಯಿಂದ ಇವ್ರಿಗೆ 495 crores ವರ್ತ್ ಆಫ್ ಕಾಂಟ್ರಾಕ್ಟ್ ಬಂದಿದೆ. ಈ ಕಾಂಟ್ರಾಕ್ಟಲ್ಲಿ 400 ಮೆಗಾವಾಟ್ಸ್ AC ಗ್ರಿಡ್ ಕನೆಕ್ಟೆಡ್ ಸೋಲಾರ್ ಪ್ರಾಜೆಕ್ಟ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ.
ಮತ್ತು ನೆಕ್ಸ್ಟ್ 12 ಮಂತ್ಸಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ದಿಲೀಪ್ ಬಿಲ್ಡ್ಕಾನ್ ಈ ಕಂಪನಿ ಆದರೆ ಇವತ್ತು ನಿಯರ್ಲಿ 6%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರಿಗೆ ಸುಮಾರು 3,400 ಕೋಟಿ ವರ್ತ್ ಆಫ್ EPC ರಿಲೇಟೆಡ್ ಆಗಿ ಆರ್ಡರ್ ಬಂದಿದೆ ಅದಾನಿ ರೋಡ್ ಟ್ರಾನ್ಸ್ಪೋರ್ಟ್ ಅವರಿಂದ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಕಾಂಟ್ರಾಕ್ಟ್ ಏನಿದೆ ನೆಕ್ಸ್ಟ್ 42 ಮಂತ್ಸಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಈಗ ಈ ದಿಲೀಪ್ ಬಿಲ್ಡ್ಕಾನ್ ಅವ್ರಿಗೆ ಈ ರೀಸೆಂಟ್ ಟೈಮಲ್ಲೇ ತುಂಬಾ ಆರ್ಡರ್ಸ್ ಬರ್ತಾನೆ ಇದ್ದಾವೆ. ಜೊತೆಗೆ ರೀಸೆಂಟಾಗಿ 4,900 ಕೋಟಿ ಆರ್ಡರ್ ಕೂಡ ಬಂದಿತ್ತು. ಅವತ್ತು ಅಷ್ಟೇ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅದನ್ನು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.